ನಿಮ್ಮ ಮನೆಯಲ್ಲೇ ಇರೋ ಈ ಎರಡು ವಸ್ತುಗಳು, ಒಂದನೇದು ಶೇಂಗಾ, ಎರಡನೇದು ಒಣ ದ್ರಾಕ್ಷಿ, ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ತಿಂದರೆ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ಸಿಗುವ ಲಾಭಗಳು ಅಪಾರ. ನಮಸ್ಕಾರ, ನಾನು ಡಾಕ್ಟರ್ ರಮೇಶ್ ನಾಯಕ್, ಸ್ವಾಸ್ಥ್ಯ ಆಯುರ್ವೇದ ಚಿಕಿತ್ಸಾಲಯ, ಶಿವಮೊಗ್ಗ. ಇಂದು ನಾನು ನಿಮಗೆ ಒಂದು ಅತ್ಯಂತ ಸರಳ ಆದರೆ ಅಷ್ಟೇ ಶಕ್ತಿಶಾಲಿಯಾದ ಆರೋಗ್ಯ ಸಲಹೆ ಬಗ್ಗೆ ಹೇಳ್ತೀನಿ. ನೆನೆಸಿದ ಶೇಂಗಾ ಮತ್ತು ಒಣ ದ್ರಾಕ್ಷಿ ಇದು ಯಾವ ದುಬಾರಿ ಔಷಧಿ ಅಲ್ಲ, ಯಾವ ಸಪ್ಲಿಮೆಂಟ್ ಕೂಡ ಅಲ್ಲ. ಇದು ನಿಮ್ಮ ಅಡುಗೆ ಮನೆಯಲ್ಲೇ ಇರೋ ಮಹಾ ಔಷಧ. ಶೇಂಗಾ ತಿನ್ನುವುದರಿಂದ ಏನು ಲಾಭ ಸಿಗುತ್ತೆ? ಶೇಂಗಾದಲ್ಲಿ ಪ್ರೋಟೀನ್, ಹೆಲ್ತಿ ಫ್ಯಾಟ್ಸ್ ಮತ್ತು ಮ್ಯಾಗ್ನೀಷಿಯಂ ಹೇರಳವಾಗಿ ಇರುತ್ತದೆ. ದೇಹಕ್ಕೆ ಇದು ತಕ್ಷಣ ಶಕ್ತಿ ನೀಡುತ್ತದೆ. ಇದರಲ್ಲಿ ಇರೋ ನಿಯಾಸಿನ್ ಮತ್ತು ಫೋಲೇಟ್ ಮೆದುಳಿನ ಕಾರ್ಯ ಚುರುಕುಗೊಳಿಸುತ್ತದೆ. ಮೊನೋಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂದರೆ ಇದರಲ್ಲಿ ಒಳ್ಳೆಯ ಕೊಬ್ಬು ಇರುವುದರಿಂದ ಹೃದಯವನ್ನು ಆರೋಗ್ಯವಾಗಿರುತ್ತದೆ. ನೆನೆಸಿದ ಶೇಂಗಾ ಶ್ರೇಷ್ಠ ಋಷ್ಯ ಆಹಾರ, ಅಂದರೆ ಶುಕ್ರಧಾತು ಬಲಪಡಿಸುವ ಒಂದು ಆಹಾರ. ಪುರುಷರ ಶಕ್ತಿ ಚೈತನ್ಯ ಹೆಚ್ಚಿಸಲು ಇದು ರಾಮಬಾಣ. ಟೆಸ್ಟೋಸ್ಟಿರಾನ್ ಸಪೋರ್ಟ್, ಶೇಂಗಾದಲ್ಲಿ ಇರೋ ಈ ಜಿಂಕ್ ನೈಸರ್ಗಿಕವಾಗಿ ಟೆಸ್ಟೋಸ್ಟಿರಾನ್ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮುಖ್ಯ ಸಂಗತಿ ಏನು ಅಂದರೆ, ಹಸಿ ಶೇಂಗಾ ರಾತ್ರಿ ನೆನೆಸಿದರೆ ಫೈಟಿಕ್ ಆ್ಯಸಿಡ್ ಕಡಿಮೆ ಆಗಿ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಹೆಚ್ಚಾಗುತ್ತದೆ. ಒಣ ದ್ರಾಕ್ಷಿ ತಿನ್ನುವುದರಿಂದ ಸಿಗುವ ಲಾಭಗಳನ್ನು ನೋಡೋದಾದರೆ, ಒಣ ದ್ರಾಕ್ಷಿಯಲ್ಲಿ ಐರನ್ ಮತ್ತು ವಿಟಮಿನ್ B6 ಹೊಂದಿರುವುದರಿಂದ ರಕ್ತ ತಯಾರಿಕೆ ಹೆಚ್ಚಿಸುತ್ತದೆ ಮತ್ತು ಅನೆಮಿಯಾ ಇರೋರಿಗೆ ಇದು ವರದಾನ. ನೆನೆಸಿದ ದ್ರಾಕ್ಷಿ ನೈಸರ್ಗಿಕ ಪ್ರಿಬಯೋಟಿಕ್ ಆಗಿ ಕಾರ್ಯ ಮಾಡುತ್ತದೆ. ಕಾನ್ಸ್ಟಿಪೇಷನ್ ಸಮಸ್ಯೆ ದೂರ ಮಾಡುತ್ತದೆ. ನೆನೆಸಿದ ದ್ರಾಕ್ಷಿ ನೀರು ಕುಡಿಯೋದ್ರಿಂದ ಲಿವರ್ ಡಿಟಾಕ್ಸ್ ಆಗಲು ಇದು ಬಹಳ ಸಹಾಯ ಮಾಡುತ್ತದೆ. ಆಯುರ್ವೇದ ದೃಷ್ಟಿಯಲ್ಲಿ ದ್ರಾಕ್ಷಿ ಪಿತ್ತ ಶಮನ ಮಾಡುತ್ತದೆ. ಶ್ರಮ ಅಂದರೆ ಸುಸ್ತು ಮತ್ತು ಆಯಾಸ ಕಡಿಮೆ ಮಾಡುತ್ತದೆ. ಕೆಮ್ಮು ಸಹ ಕಡಿಮೆ ಆಗುತ್ತೆ. ತೃಷ್ಣ ಅಂದರೆ ಅತಿಯಾದ ಬಾಯಾರಿಕೆಯನ್ನು ಈ ಒಣ ದ್ರಾಕ್ಷಿ ನೀಗಿಸುತ್ತದೆ ಅಥವಾ ಕಡಿಮೆ ಮಾಡುತ್ತದೆ. ಎನರ್ಜಿ ಮತ್ತು ಸ್ಟ್ಯಾಮಿನಾ ನ್ಯಾಚುರಲ್ ಆಗಿ ಇದರಲ್ಲಿ ಶುಗರ್ ಇರೋದ್ರಿಂದ ಬೆಳಿಗ್ಗೆ ತಿಂದರೆ ದಿನಪೂರ್ತಿ ಲವಲವಿಕೆಯಿಂದ ಇರುತ್ತೀರಿ. ಇದನ್ನು ಹೇಗೆ ತಿನ್ನಬೇಕು ಅಂದರೆ, ಈ ಟಾನಿಕ್ ಸರಿಯಾಗಿ ಉಪಯೋಗಿಸಲು ಯಾವ ವಿಧಾನವನ್ನು ಅನುಸರಿಸಬೇಕು ಅಂದರೆ, ರಾತ್ರಿ 20ರಿಂದ 25 ಹಸಿ ಶೇಂಗಾ ಪ್ಲಸ್ 15ರಿಂದ 20 ಒಣ ದ್ರಾಕ್ಷಿ 1 ಲೋಟ ನೀರಿನಲ್ಲಿ ಒಟ್ಟಿಗೆ ನೆನೆಸಿ ಇಡಿ. ಬೆಳಗ್ಗೆ ಅದನ್ನು ಖಾಲಿ ಹೊಟ್ಟೆಯಲ್ಲಿ ಚೆನ್ನಾಗಿ ಅಗಿದು ತಿನ್ನಿ. ನೆನೆಸಿದ ನೀರನ್ನು ಕೂಡ ಕುಡಿಯಬಹುದು, ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತದೆ. ತಿಂದ ನಂತರ 30 ನಿಮಿಷ ಬೇರೆ ಏನೂ ತಿನ್ನಬೇಡಿ. ನಿರಂತರ ಇದನ್ನು 45 ದಿನ ತಿಂದರೆ ನಿಮ್ಮ ದೇಹ ಬದಲಾವಣೆ ನೀವೇ ಕಾಣುತ್ತೀರಿ. ಯಾರು ಎಚ್ಚರಿಕೆ ವಹಿಸಬೇಕು ಅಂದರೆ, ಪೀನಟ್ ಅಲರ್ಜಿ ಇರೋರು ಶೇಂಗಾ ತಿನ್ನಬೇಡಿ. ಡಯಾಬಿಟಿಸ್ ಇರೋರು ದ್ರಾಕ್ಷಿ ಪ್ರಮಾಣವನ್ನು ಆದಷ್ಟು ಕಡಿಮೆ ಮಾಡಿ. ಹೆಚ್ಚು ಪ್ರಮಾಣ ತಿನ್ನಬೇಡಿ. ಅತಿಯಾದ ಸೇವನೆ ಆದರೆ ಅಜೀರ್ಣ ಮಾಡಬಹುದು. ನಿಯಮಿತವಾಗಿ ಇದನ್ನು ತಿಂದರೆ ದೇಹದ ಶಕ್ತಿ ಮತ್ತು ಸ್ಟ್ಯಾಮಿನಾ ಹೆಚ್ಚಾಗುತ್ತದೆ. ಮೆಮೊರಿ ಮತ್ತು ಇಂಟೆಲೆಕ್ಚುವಲ್ ಪವರ್ ಅಥವಾ ಫೋಕಸ್ ಸುಧಾರಿಸುತ್ತದೆ. ಮಸಲ್ಸ್ ಗಟ್ಟಿಯಾಗುತ್ತದೆ. ಹೃದಯ ಮತ್ತು ರಕ್ತದ ಆರೋಗ್ಯ ಉತ್ತಮವಾಗಿರುತ್ತದೆ. ನಿದ್ರೆ ಕೂಡ ಚೆನ್ನಾಗಿ ಬರುತ್ತದೆ. ದಿನಪೂರ್ತಿ ನೀವು ಆಕ್ಟಿವ್ ಆಗಿ ಇರಲು ಇದು ತುಂಬ ಸಹಾಯ ಮಾಡುತ್ತದೆ. ಇದು ಪ್ರಕೃತಿ ನಮಗೆ ಕೊಟ್ಟ ಅತ್ಯಂತ ಅಗ್ಗದ ಆದರೆ ಶ್ರೇಷ್ಠ ಟಾನಿಕ್. ನೀವು ಇದನ್ನು ಟ್ರೈ ಮಾಡಿದರೆ ಕಮೆಂಟ್ನಲ್ಲಿ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆನ್ಲೈನ್ ಸಲಹೆಗಾಗಿ ನೀವು ಬಯೋನಲ್ಲಿ ಬೇಕಾದ್ರೆ ಲಿಂಕ್ ಇದೆ, ಸಂಪರ್ಕಿಸಬಹುದು. ನಿಮ್ಮ ಆರೋಗ್ಯವೇ ನಮ್ಮ ಆದ್ಯತೆ. ಧನ್ಯವಾದ.